ದೇಶದಲ್ಲಿ ನ್ಯಾಯಾಲಯದ ವ್ಯವಸ್ಥೆ ಇದೆ. ಸರ್ವೋಚ್ಚ ನ್ಯಾಯಾಲಯ ಅಂತ ಒಂದಿದೆ. ಕೇಂದ್ರದಲ್ಲಿ ಯಾವುದೇ ಸರ್ಕಾರ ಇದ್ರೂ ಕೂಡ ಯಾವುದೇ ಒಂದು ಪುರಾವೆ ಇಲ್ಲದೆ ಯಾವುದೇ ಒಂದು ರಾಜಕೀಯ ಮುಖಂಡರ ಬಗ್ಗೆ ಮೇಲಾಗಲಿ ಪಕ್ಷದ ಮೇಲಾಗಲಿ ಈ ರೀತಿ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ಯಾವ ರೀತಿ ಗಾಂಧಿ ಕುಟುಂಬ ಒಂದು ಪಬ್ಲಿಕ್ ಟ್ರಸ್ಟ್ ಅನ್ನ ಪ್ರೈವೇಟ್ ಟ್ರಸ್ಟ್ ಆಗಿ ಪರಿವರ್ತನೆ ಮಾಡಿಕೊಂಡು ಟ್ರಸ್ಟಿಗಳನ್ನ ಅದರಿಂದ ತೆಗೆದುಹಾಕಿ ಇವರಿಗೆ ಬೇಕಾದಂತ ವ್ಯಕ್ತಿಗಳನ್ನ ಟ್ರಸ್ಟ್ ಒಳಗೆ ಸೇರಿಸಿ ಆಸ್ತಿಯನ್ನು ಲಪ್ಟಾಯಿಸಿರುವಂತದ್ದು ಇವತ್ತು ಬಹಿರಂಗವಾಗಿದೆ, ಜಗಜ್ಜಾಹೀರಾಗಿದೆ. ಹಾಗಾಗಿ ನ್ಯಾಷನಲ್ ಹೆರಾಲ್ಡ್ ಕೇಸಲ್ಲಿ ಇವತ್ತು ತನಿಖೆ ನಡೀತಾ ಇದ್ರೆ ಇವರಿಗೆ ನೋಟಿಸ್ ಕೊಟ್ಟು ತನಿಖೆಗೆ ಬನ್ನಿ ಅಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಇದು ತೇಜೋವಧೆ ಅಥವಾ ಪೊಲಿಟಿಕಲ್ ವೆಂಡೇಟ ಅಂತ ಅನ್ಸಿದ್ರೆ ಇದು ಮೂರ್ಖತನದ ಪರಮಾವಧಿ. ಏನಿದೆ ಅದನ್ನ ಎದುರಿಸಬೇಕಾಗ್ತದೆ. ಕುಮಾರಸ್ವಾಮಿ ಅವರು ಬಿಜೆಪಿ ಜೊತೆ ಸೇರಿ ಮನುವಾದಿ ಆಗಿದ್ದಾರೆ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ನಿನ್ನೆ ಪಠ್ಯದಲ್ಲಿ ಭಗವದ್ಗೀತೆ ವಿಚಾರ ಸೇರಿಸಬೇಕು ಅಂತ ಕುಮಾರಸ್ವಾಮಿ ಅವರು ಪತ್ರ ಬರೆದಿದ್ದಾರಲ್ಲ ಸರ್, ಆ ವಿಚಾರ ಮನುವಾದಿ ಆಗಿದ್ದಾರೆ ಬಿಜೆಪಿ ಜೊತೆ ಸೇರಿ. ಸಿದ್ದರಾಮಯ್ಯನವರು ಕುಮಾರಸ್ವಾಮಿ ಅವ್ರ ಬಗ್ಗೆ ಏನು ಹೇಳಿದ್ದಾರೆ ತಾವು ನೋಡಿದ್ರೆ ನಾನು ಕೂಡ ಗಮನಿಸಿದ್ದೇನೆ. ಕುಮಾರಸ್ವಾಮಿ ಅವರು ಉತ್ತರ ಕೊಡ್ತಾರೆ. ಆದರೆ ನಮ್ಮ ಮುಂದೆ ಇರ್ತಕ್ಕಂಥ ಇವತ್ತಿನ ಪ್ರಶ್ನೆ, ಈ ಅಧಿವೇಶನ ನಾಡಿದ್ದ ಪ್ರಾರಂಭ ಆಗ್ತದೆ. ಈ ಜನವಿರೋಧಿ ಕಾಂಗ್ರೆಸ್ ಪಕ್ಷ ಸರ್ಕಾರವನ್ನು ಯಾವ ರೀತಿ ಚಾಟಿ ಬೀಸಬೇಕು ಅದನ್ನು ಸನ್ನದ್ಧರಾಗಿದೆ. ಸರ್, ಅವಿಶ್ವಾಸ ನಿರ್ಣಯನ ಮಂಡನೆ ಮಾಡ್ತಾರೆ ಸರ್. ಬಿಜೆಪಿ ಆ ಥರ ಯೋಚನೆ ಇದೆ. ಯಾಕಂದ್ರೆ ಸಿದ್ದರಾಮಯ್ಯನವರು ಪದೇ ಪದೇ ಈ ರೀತಿ ಹೇಳ್ತಾ ಇದ್ದಾರೆ. ಆಡಳಿತ ಪಕ್ಷದ ಸದಸ್ಯರೇ ಸಿದ್ದರಾಮಯ್ಯ ವಿರುದ್ಧ ಅವಿಶ್ವಾಸ ನಿರ್ಣಯ ಮೂವ್ ಮಾಡಿದ್ರೆ ಆಶ್ಚರ್ಯ ಇಲ್ಲ. ನಾವಿನ್ನು ಇದ್ರ ಬಗ್ಗೆ ನಾವು ಇನ್ನೂ ಕೂಡ ಚರ್ಚೆ ಮಾಡ್ಕೊಂಡು ಕರ್ನಾಟಕ ಸರ್ಕಾರದ ಮತ್ತು ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಕಂಪ್ಯೂಟರ್ ಪ್ರೊಜೆಕ್ಟರ್ ತಗೊಳ್ಳೋದ್ರೆ ಲೋಕಾಯುಕ್ತ ರೇಟ್ ಆಗಿದೆ. ಇದೆಲ್ಲವನ್ನು ಕೂಡ ಸದನದಲ್ಲಿ ಚರ್ಚೆ ಮಾಡ್ತೀವಿ. ಇವತ್ತು ನೋಡಿ, ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರದಲ್ಲಿ ತತ್ಕ್ಷಣ ಮಾಡಿದ್ದೇನು, ಕೇಂದ್ರ ಸರ್ಕಾರ ನೂತನ ಶಿಕ್ಷಣ ನೀತಿಯನ್ನ, ನ್ಯೂ ಎಜುಕೇಶನ್ ಪಾಲಿಸಿ ಇಡೀ ದೇಶಾದ್ಯಂತ ಇಂಪ್ಲಿಮೆಂಟ್ ಮಾಡಬೇಕು, ಇಂದಿನ ಅಗತ್ಯತೆಯ ಅನುಸಾರವಾಗಿ ಒಂದು ಹೊಸ ಶಿಕ್ಷಣ ನೀತಿಯನ್ನು ತರಬೇಕು ಅಂತೇಳಿ NEP-ನ ತಂದು. ಅಂಡ್ ಕರ್ನಾಟಕ ವಾಸ್ ದ ಫಸ್ಟ್ ಸ್ಟೇಟ್. ಕರ್ನಾಟಕ ಪ್ರಥಮ ರಾಜ್ಯ. ನಮ್ಮ ಡಾಕ್ಟರ್ ಅಶ್ವಥ್ ನಾರಾಯಣ ಅವರು ಶಿಕ್ಷಣ ಸಚಿವರಾಗಿ ಅದನ್ನ ಇಡೀ ದೇಶದಲ್ಲಿ ಕರ್ನಾಟಕ ಮೊದಲು ಅದನ್ನು ಇಂಪ್ಲಿಮೆಂಟ್ ಮಾಡಿದ್ದು. ಆದರೆ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ನಾವು ಕೇಂದ್ರದ ಹೊಸ ಶಿಕ್ಷಣ ನೀತಿಯನ್ನ NEP-ಯನ್ನ ಬದಿಗಿಟ್ಟು ನಾವೇ ಕರ್ನಾಟಕ ರಾಜ್ಯ ಒಂದು ಹೊಸ ಶಿಕ್ಷಣ ನೀತಿಯನ್ನ ತರ್ತೇವೆ ಅಂತೇಳಿ ನಮ್ಮ ರಾಜ್ಯವ್ರು ಯಾರು ಸಿಗ್ಲಿಲ್ಲ. ಮಹಾರಾಷ್ಟ್ರದಿಂದ ಎಕ್ಸ್ಪರ್ಟ್ಸ್ ಅನ್ನ ಕರ್ಕೊಂಡ್ಬಂದು ಅದಕ್ಕೆ ಹೆಡ್ ಮಾಡಿ ಅದಕ್ಕೆ ಮುಖ್ಯಸ್ಥರನ್ನ ಮಾಡಿ ಅದನ್ನೇನೋ ತಿದ್ದುವಂತ ಕೆಲಸ ಮಾಡಿದ್ರು. ಅದನ್ನು ಕೂಡ ಇನ್ನೂ ಮಾಡಿಲ್ಲ. ಇವತ್ತು ನಮ್ಮ ರಾಜ್ಯದಲ್ಲಿ ನರೇಂದ್ರ ಮೋದಿಜಿಯವ್ರದ್ದು ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥ ಒಂದು NEP ಹೊಸ ಶಿಕ್ಷಣ ನೀತಿ ಅದನ್ನು ಕೂಡ ಅಳವಡಿಸ್ತಾ ಇಲ್ಲ. ರಾಜ್ಯ ಸರ್ಕಾರ ಕೂಡ ಹೊಸ ಶಿಕ್ಷಣ ನೀತಿಯನ್ನು ತರ್ತಾ ಇಲ್ಲ. ಇವರ ಹುಚ್ಚಾಟಕ್ಕೆ, ರಾಜ್ಯ ಸರ್ಕಾರದ ಹುಚ್ಚಾಟಕ್ಕೆ ಶಿಕ್ಷಣ ಕ್ಷೇತ್ರ ಇವತ್ತು ಹಾಳಾಗ್ತಾ ಇರುವಂತದ್ದು. ಇದರ ಪರಿಣಾಮ ಮಕ್ಕಳು ಎದುರಿಸ್ತಾ ಇದ್ದಾರೆ. ಇವೆಲ್ಲವನ್ನು ಕೂಡ ಸದನದಲ್ಲಿ ನಾವು ಚರ್ಚೆ ಮಾಡ್ತೇವೆ. ಆ ಪುಣ್ಯಾತ್ಮ ಶಿಕ್ಷಣ ಸಚಿವರಿಗೆ ಯಾರು ಗೈಡ್ ಮಾಡ್ತಾರೆ ನಮ್ಮಂತೂ ಗೊತ್ತಿಲ್ಲ. ಇವತ್ತು SSLC ರಿಸಲ್ಟು PUC ರಿಸಲ್ಟ್ ಅನ್ನು ಇಂಪ್ರೂವ್ ಮಾಡಿ ಅಂತ ಹೇಳಿದ್ರೆ ಪುಕ್ಕಟೆ ಪುಸ್ತಕ ಕೊಡ್ತೇವೆ, ಬರೀ ಇದರಲ್ಲೇ ಮುಳುಗಿದ್ದಾರೆ ಹೊರತು ಪಾಸಿಂಗ್ ಮಾರ್ಕ್ 30 ಇರೋದು 25 ಇಳಿಸೋದು, ಬರೀ ಇದನ್ನ ಮಾಡಕ್ಕೆ ಅಷ್ಟು ಇವ್ರು ಶಿಕ್ಷಣ ಸಚಿವರೇ ಬೇಕಾಗಾದ್ರೆ ಇವೆಲ್ಲವನ್ನು ಕೂಡ ಸಮಗ್ರವಾಗಿ ಸದನದಲ್ಲಿ ಚರ್ಚೆ ಮಾಡ್ತೇವೆ. ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರ ತಮ್ಮ ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಕ್ಲೀನ್ ಚಿಟ್ ಕೊಡುವಂತ ಒಂದು ಪ್ರಯತ್ನ ಮಾಡಿದ್ದಾರೆ ಭ್ರಷ್ಟಾಚಾರದ ವಿಚಾರದಲ್ಲಿ. ನಾನು ಉಪಲೋಕಾಯುಕ್ತರು ಏನ್ ಹೇಳಿದ್ದಾರೆ ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಆದ್ರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ತಮ್ಮ ಮುಖ್ಯನ ನಾನು ಕೇಳೋದಕ್ಕೆ ಇಚ್ಛೆ ಪಡ್ತೇನೆ.
ಏನು ಹಿಂದೆ ಭಾರತೀಯ ಜನತಾ ಪಾರ್ಟಿ ಬಿಜೆಪಿ ಸರ್ಕಾರ ಇದ್ದಾಗ 40% ಭ್ರಷ್ಟಾಚಾರದ ಆರೋಪ ಮಾಡಿದ್ರಿ. ಕಾಂಗ್ರೆಸ್ ಸರ್ಕಾರವೇ ರಚನೆ ಮಾಡಿದ್ದಂತ ಎನ್ಕ್ವೈರಿ ಕಮಿಷನ್ ಕ್ಲೀನ್ ಚಿಟ್ ಕೊಟ್ಟಿರ್ತಕ್ಕಂಥದ್ದು ನಿಮ್ಗೆ ಮಾಹಿತಿ ಇವಾಗಾದ್ರೆ ಸಿದ್ದರಾಮಯ್ಯನವ್ರಿಗೆ ನೀವು ಭ್ರಷ್ಟಾಚಾರದ ಬಗ್ಗೆ ಇವತ್ತು ಕ್ಲೀನ್ ಚಿಟ್ ಕೊಡ್ಕೊಳ್ತೀರಾ ಕಾಂಗ್ರೆಸ್ ಪಕ್ಷಕ್ಕಾದ್ರೆ ನಿಮ್ಮ ಸರ್ಕಾರಕ್ಕೆ. ಇದೇ ಬಸವರಾಜ ರೆಡ್ಡಿ ಅವರು ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ಏನ್ ಹೇಳಿದ್ರು, ಇಡೀ ದೇಶದಲ್ಲಿ ಕರ್ನಾಟಕ ರಾಜ್ಯ ನಂಬರ್ 1 ಸ್ಥಾನದಲ್ಲಿದೆ. ಯಾವುದು ಅಭಿವೃದ್ಧಿಯ ವಿಚಾರದಲ್ಲ, ಭ್ರಷ್ಟಾಚಾರದಲ್ಲಿ ಕರ್ನಾಟಕ ರಾಜ್ಯ ಪ್ರಥಮ ಸ್ಥಾನದಲ್ಲಿದೆ ಅಂತೇಳಿ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ಬಸವರಾಜ ರೆಡ್ಡಿ ಹೇಳಿಕೆಯನ್ನು ಕೊಟ್ಟಿದ್ರು. ಇನ್ನು ಹಿರಿಯ ಶಾಸಕರಾಗಿರುತ್ತ BR ಪಾಟೀಲ್ ಅವರು ಏನ್ ಹೇಳಿದ್ದಾರೆ, ಭ್ರಷ್ಟಾಚಾರದ ವಿಚಾರದಲ್ಲಿ ಎಲ್ಲವೂ ಕೂಡ ಬಹಿರಂಗ ಆಗಿದೆ. ಹಾಗಾಗಿ ಭ್ರಷ್ಟಾಚಾರದಲ್ಲಿ ಇವತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಸ್ವತಃ ಮುಖ್ಯಮಂತ್ರಿಗಳು ಸದನದಲ್ಲೇ ಒಪ್ಕೊಂಡ್ರು. 150 ಕೋಟಿ ಹಗರಣ ಅಲ್ಲ, ಅದು 85 ಕೋಟಿ ಹಗರಣ ಅಂತೇಳಿ ಮುಖ್ಯಮಂತ್ರಿಗಳೇ ಸದನದಲ್ಲಿ ಒಪ್ಕೊಂಡಿದ್ರು. ಮರ್ತೋಗಿದೆ ಸಿದ್ದರಾಮಯ್ಯನವ್ರಿಗೆ, DK ಶಿವಕುಮಾರ್ ಅವ್ರಿಗೆ. ಹಾಗಾದ್ರೆ ಯಾವ ಬಾಯಲ್ಲಿ ಹೇಳ್ತೀರಿ ನೀವು ಭ್ರಷ್ಟಾಚಾರ ರಹಿತ ಆಡಳಿತ ನೀಡ್ತಾ ಇದ್ದೀರಿ ಅಂತ ಹೇಳಿ? ಯಾವ ಮೂಢ ಹಗರಣ ಇನ್ನೂ ಕೂಡ ರಾಜ್ಯದ ಜನ ಮರ್ತಿಲ್ಲ. ನಮ್ಮನ್ನ ತೇಜೋವಧೆ ಮಾಡೋದಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿ JDS ಪಕ್ಷ ನಮ್ಮನ್ನ ತೇಜೋವಧೆ ಮಾಡ್ತಾ ಇದ್ದಾರೆ. ಯಾವುದೇ ಹಗರಣ ನಡೆದಿಲ್ಲ ಮೂಡಾದಲ್ಲಿ ಅಂತ ಅವಾಗ್ಲೂ ಕ್ಲೀನ್ ಚಿಟ್ ಅಂತ ತಗೊಳ್ಳುವಂತ ಪ್ರಯತ್ನ ಮಾಡಿದ್ರಿ. ಯಾಕೆ 15 ನಿವೇಶಗಳನ್ನು ಹಿಂದಿರುಗಿಸಿದ್ರಿ ಸಿದ್ದರಾಮಯ್ಯನವ್ರು? ಹಾಗಾದ್ರೆ ಇದು ಭ್ರಷ್ಟಾಚಾರ ಅಲ್ವಾ? ಹಾಗಾಗಿ ಭ್ರಷ್ಟಾಚಾರದ ಬಗ್ಗೆ ಮಾತನಾಡ್ತಕ್ಕಂಥ ಯೋಗ್ಯತೆ, ನೈತಿಕತೆ ಯಾವುದನ್ನು ಕೂಡ ಈ ಕಾಂಗ್ರೆಸ್ ಸರ್ಕಾರ ಉಳಿಸ್ಕೊಂಡಿಲ್ಲ. ನಿಮ್ಮ ಬಣ್ಣದ್ದು ಬಯಲಾಗಿದೆ. ರಾಜ್ಯದಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಕೆಲಸ ನಡೀತಾ ಇಲ್ಲ. ರೈತರು ಸಂಕಷ್ಟದಲ್ಲಿದ್ದರೆ ಇವತ್ತು ಅದಕ್ಕೆ ಸ್ಪಂದನೆ ಮಾಡುವಂತ ಕೆಲಸ ನೀವು ಮಾಡಿಲ್ಲ. ಹಾಗಾಗಿ ಎಲ್ಲ ವಿಚಾರಗಳನ್ನು ತೆಗೆದುಕೊಂಡು ಸದನದ ಒಳಗಡೆ ಬಿಜೆಪಿ ಹಾಗೂ JDS ಎರಡೂ ಪಕ್ಷಗಳು ಒಟ್ಟಾಗಿ ಒಂದಾಗಿ ನಾವು ಈ ಸರ್ಕಾರವನ್ನ ಕಿವಿ ಹಿಂಡುವಂತ ಕೆಲಸ ನಾವು ಮಾಡ್ತೇವೆ.